ಇಂದಿರಾ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರ ಬೇಡಿಕೆ ಏನು, ಅವರ ವಾದ ಏನು ಅದನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಡಿಕೆ ಸಿದ್ದು ಕೂಲ್ ಟಾಕ್, ಇದು ಒಗ್ಗಟ್ಟಿನ ಸಂದೇಶನ, ಒಮ್ಮತದ ತೀರ್ಮಾನದ ಚರ್ಚೆಯೋ ಅಥವಾ ಒಗ್ಗಟ್ಟಿನ ಸಂದೇಶವೋ? ಮೀಟಿಂಗ್ ಹೊತ್ತಲ್ಲೇ ಡಿಕೆ ಸಿದ್ದು ಮಾತಿನ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಒಂದು ಫೋಟೋ ಆಪರ್ಚುನಿಟಿ ಇದೆ, ಗೊಂದಲ ಇಲ್ಲ, ಒಗ್ಗಟ್ಟಿನ ಸಂದೇಶ ಅನ್ನುವಂಥದ್ದನ್ನ ರವಾನೆ ಮಾಡುವಂತಹ ಕೆಲಸ. ರಾಹುಲ್ ಭೇಟಿಗೂ ಮುನ್ನ ಒಮ್ಮತಕ್ಕೆ ಬರುವುದಕ್ಕೆ ಹಾಗಾದ್ರೆ ಚರ್ಚೆ ಮಾಡಿದ್ರ? ಹಲವು ಆಯಾಮಗಳಲ್ಲಿ ಡಿಸಿಎಂ ಹಾಗೆ ಸಿಎಂನ ಮಾತುಕತೆಯ ಈ ಫೋಟೋಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗ್ತಾ ಇದೆ. ಫೋಟೋನ ಗಮನಿಸಿದ್ರೆ ಇಂದಿರಾ ಭವನದಲ್ಲಿ ನೋಡಿ, ನೀವು ನೋಡ್ತಾ ಇರುವಂತಹ ಇದೇ ಫೋಟೋ. ಇಂದಿರಾ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಚರ್ಚೆ. ಮಹತ್ವದ ಸಭೆಗೂ ಮುನ್ನ ಈ ಒಗ್ಗಟ್ಟಿನ ಸಂದೇಶ ಇದೆಯಲ್ಲ, ಮೊದಲನೇದಾಗಿ ಫೋಟೋವನ್ನ ರಿಲೀಸ್ ಮಾಡಿರುವಂತಹ ಉದ್ದೇಶ ಏನಿರಬಹುದು ಅದನ್ನ ಗಮನಿಸಬೇಕು. ಫೋಟೋವನ್ನ ರಿಲೀಸ್ ಮಾಡಿರುವಂತಹ ಉದ್ದೇಶ, ಹೈ ವೋಲ್ಟೇಜ್ ಸಭೆಯ ಮಧ್ಯದಲ್ಲೇ ಫೋಟೋ ರಿಲೀಸ್ ಆಗುತ್ತೆ ಅಂತಂದ್ರೆ ನಿರ್ಧಾರ ಏನೇ ಆಗಿರಬಹುದು, ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು. ನಾವಿಬ್ಬರು ಜೊತೆಯಾಗಿರ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ತಲೆಬಾಗಿ ನಾವು ಸ್ವೀಕರಿಸ್ತೀವಿ, ಹೈಕಮಾಂಡ್ನ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ತೀರ್ಮಾನ ಏನೇ ಆದ್ರೂ ನಾವು ಒಗ್ಗಟ್ಟಿನಲ್ಲಿ ಸಾಕ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಈ ಫೋಟೋ ಮೂಲಕ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದ್ಯಾ? ಸಹಜವಾಗಿ ಆ ಕುತೂಹಲ ಮೂಡ್ತಾ ಇದೆ. ಹಾಗಾಗಿರುವುದಕ್ಕೂ ಕೂಡ ಸಾಧ್ಯತೆಗಳಿದ್ದಾವೆ, ಚಾನ್ಸಸ್ ಇದ್ದಾವೆ. ಮೀಟಿಂಗ್ ಹೊತ್ತಲ್ಲೇ ಈ ಫೋಟೋಗಳನ್ನ ಬಿಡುಗಡೆ ಮಾಡಲಾಗಿದೆ. ಯಾವುದೇ ಗೊಂದಲ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಅದರ ಜೊತೆಗೆ ಮತ್ತೂ ಒಂದು ಆಯಾಮ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೂ ಮುಂಚೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಉಭಯ ನಾಯಕರು ಈ ರೀತಿ ಜೊತೆಯಾಗಿ ಕೂತ್ಕೊಂಡು ಸಭೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಮೂಡಬಹುದು. ಬಟ್ ಅದರ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಮ್ಮತದ ನಿರ್ಧಾರಕ್ಕೆ ಬರೋದೇ ಆಗಿದ್ರೆ ರಾಜ್ಯದಲ್ಲೇ ಕೂತ್ಕೊಂಡು ಮಾತನಾಡ್ಕೊಂಡು ಹೋಗ್ತಾ ಇದ್ರು, ಅಥವಾ ಕರ್ನಾಟಕ ಭವನದಲ್ಲಿ ಮೊದಲೇ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಇಬ್ರು ಕೂಡ ಒಂದು ಒಮ್ಮತದ ಡಿಸಿಷನ್ಗೆ ಬರೋಣ, ಅದನ್ನ ಹೈಕಮಾಂಡ್ಗೆ ತಿಳಿಸೋಣ ಅಂತ ಹೇಳಿ. ಬಟ್ ಹಾಗಾಗಿರುವಂತಹ ಸಾಧ್ಯತೆ ಬಹಳ ಕಡಿಮೆ. ಯಾಕಂದ್ರೆ ಇಂದಿರಾ ಭವನದಲ್ಲಿ ವೇಟಿಂಗ್ ಪೀರಿಯಡ್ ನಲ್ಲಾಗಿರುವಂತಹ ವೇಟಿಂಗ್ ಇದು. ವೇಟಿಂಗ್ ಯಾರಿಗೆ? ರಾಹುಲ್ ಗಾಂಧಿ ಅವರಿಗಾಗಿ ವೇಟಿಂಗ್. ರಾಹುಲ್ ಗಾಂಧಿ ಅವರು ಬರೋದಕ್ಕೆ ಸ್ವಲ್ಪ ಸಮಯ ಆಯಿತು. ಆ ಸಂದರ್ಭದಲ್ಲಿ ಇಬ್ಬರು ನಾಯಕರು ಜೊತೆಯಾಗಿ ಕೂತು ಮಾತುಕತೆಯನ್ನ ಮಾಡಿದ್ದಾರೆ. ಆ ಮೂಲಕ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸ ಉಭಯ ನಾಯಕರಿಂದ ಆಗಿದೆ. ನಾಯಕತ್ವ ಗೊಂದಲದ ಚರ್ಚೆಯ ಮಧ್ಯೆಯೇ ಈ ಫೋಟೋನ ರಿಲೀಸ್ ಮಾಡಿರುವಂತಹ ರೀತಿ ಅದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಫೋಟೋ ಆಪರ್ಚುನಿಟಿ ಮೊಮೆಂಟ್ ಹಿಂದೊಮ್ಮೆ ಆಗಿತ್ತಲ್ಲ, ನಾನಾಗ್ಲೇ ಹೇಳಿದೆ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನ ಇನ್ನೇನು ಆರಂಭ ಆಗಬೇಕು ಅನ್ನುವಂಥ ಟೈಮ್ನಲ್ಲಿ ಹೈಕಮಾಂಡ್ ಒಂದು ಸೂಚನೆ ಕೊಡುತ್ತೆ, ನೀವಿಬ್ರು ಸೇರ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ. ಬೇರೆಯವರು ಯಾರೂ ಇಲ್ಲ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಮೊದಲಿಗೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. ಇಬ್ರು ಕೂಡ ಪರಸ್ಪರ ಬ್ರೇಕ್ಫಾಸ್ಟ್ ಅನ್ನ ಸವಿತಾರೆ. ಅದಾದ ಬಳಿಕ ಒಂದು ಸುದ್ದಿಗೋಷ್ಠಿ ಆಗುತ್ತೆ. ಇಬ್ರು ನಾವು ಜೊತೆಯಾಗಿದ್ದೀವಿ, ನಾವು ಒಗ್ಗಟ್ಟಲ್ಲಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ನಾಟಿ ಕೋಳಿ ಸಾರನ್ನ ಸವಿತಾರೆ. ಅದಾದಂತಹ ನಂತರದಲ್ಲೂ ಕೂಡ ಆ ಒಗ್ಗಟ್ಟಿನ ಪ್ರದರ್ಶನ, ಆ ಫೋಟೋಗಳನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಅಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಬಾರ್ದು, ಅಥವಾ ಮತ್ತೊಂದೇನೋ ಎರಡು ಬಣ ಆಗಿ ಕಾಂಗ್ರೆಸ್ ಒಡೆದು ಹೋಗ್ಬಿಟ್ಟಿದೆ, ಕಾಂಗ್ರೆಸ್ ಛಿದ್ರ ಆಗಿದೆ, ಎರಡು ಬಣಗಳು ತದ್ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇವೆ ಅಂಥ ಮೆಸೇಜ್ ಪಾಸ್ ಆಗಬಾರದು. ಎಲ್ಲವೂ ಹೈಕಮಾಂಡ್ ಕಂಟ್ರೋಲ್ನಲ್ಲೇ ಇದೆ, ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಪಾಲಿಸುವುದಕ್ಕೆ ಉಭಯ ನಾಯಕರು ಕೂಡ ರೆಡಿ ಇದ್ದಾರೆ. ಆ ಮೆಸೇಜ್ ಅನ್ನ ಪಾಸ್ ಮಾಡಬೇಕು, ಆ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ರಿಲೀಸ್ ಮಾಡಲಾಗಿರುವಂತಹ ಫೋಟೋಗಳಿವು ಅಂತಾನು ಹೇಳಲಾಗ್ತಾ ಇದೆ. ಆ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಸದ್ಯ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಬಹಳ ಪ್ರಮುಖವಾದಂತಹ ಬೇಡಿಕೆಗಳನ್ನ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ. ಎರಡೂ ಬಣದವರಿಗೆ ಬೇಕಾಗಿರೋದು ಒಂದು ಪ್ರಮುಖವಾದಂತಹ ವಿಚಾರ. ಎರಡೂ ಬಣದವರಿಗೆ ಸಾಮ್ಯತೆ ಎಲ್ಲಿದೆ ಅಂತ ಕೇಳಿದ್ರೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.